ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಭಾರತದಲ್ಲಿ ಅತ್ ಭಾರತದ ಹಿಂದೂ ಸಂಪ್ರದಾಯದಲ್ಲಿ ಸಪ್ತ ಋಷಿಗಳಂತ ಏನ್ ಹೇಳ್ತೀವಿ, ಆ ಋಷಿಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀನಿ. ನಮಗೆ ಸಪ್ತ ಋಷಿಗಳಲ್ಲಿ ಬರುವಂತವ್ರು ಕಶ್ಯಪ ಮಹರ್ಷಿ. ಕಶ್ಯಪ ಮಹರ್ಷಿ ಜನಪ್ರಿಯ ಹಾಗೂ ಪ್ರಾಚೀನ ಋಷಿಗಳು ಮತ್ತು ಒಬ್ಬರು. ಕಶ್ಯಪ ಮಹರ್ಷಿಗಳು ಋಷಿ ಮಾರೀಚನ ಮಗ ಮತ್ತು ಬ್ರಹ್ಮದೇವನ ಮೊಮ್ಮಗ. ಕಶ್ಯಪ ಮಹರ್ಷಿಗಳು ದೇವರು, ಅಸುರರು, ನಾಗರ, ಗರುಡರು ಮತ್ತು ವಾಮನ, ಅಗ್ನಿ, ಆದಿತ್ಯ, ದೈತ್ಯರ, ಆರ್ಯಮಾನರು, ಮಿತ್ರ, ಪುಸಾನ, ವರುಣ ಮತ್ತು ಎಲ್ಲಾ ಮಾನವೀಯತೆಯನ್ನು ತಂದು ತಂದೆ ಎಂದು ಹೇಳಲಾಗುತ್ತೆ. ಕಶ್ಯಪ ಮಹರ್ಷಿಗಳು ಕಶ್ಯಪ ಸಂಹಿತೆ ಲೇಖಕರಾಗಿದ್ದು, ಬ್ರಹ್ಮನ ಸೃಷ್ಟಿಕರ್ತದಲ್ಲಿ ಕಶ್ಯಪನ ಪಾತ್ರ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಕಶ್ಯಪ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಒಬ್ರು ಅಂತ ಹೇಳ್ತಾರೆ. ಜಮದಗ್ನಿ ಮಹರ್ಷಿಗಳು ಪರಶುರಾಮನ ಭಗವಾನ್ ಪರಶುರಾಮನ ತಂದೆ. ಜಮದಗ್ನಿ ಋಷಿಗಳು ಬ್ರಹ್ಮನ ಸೃಷ್ಟಿಸಿದ ಪತಿಯ ಮಗಳಲ್ಲಿ ಪ್ರಜಾಪತಿಗಳಲ್ಲಿ ಒಬ್ಬನಾದ ಭೃಗು ಮಹರ್ಷಿಯ ವಂಶಸ್ಥರು ಜಮದಗ್ನಿ. ಅವರ ಪತ್ನಿ ರೇಣುಕಾದೇವಿ. ಆಕೆ ಯಾವಾಗಲೂ ಪರಿಶುದ್ಧತೆಯಿಂದ ಶಕ್ತಿಯಿಂದ ತಯಾರಿಸಿದ ಮಣ್ಣಿನ ಮಡಿಕೆಯಲ್ಲಿ ನೀರು ತರುತ್ತಿದ್ಳು. ಈಕೆ ಒಮ್ಮೆ ಈಜುಕೊಳದಲ್ಲಿ ನೀರು ತರುವಾಗ ಗಂಧರ್ವರ ಜಲಕ್ರೀಡೆಯನ್ನು ನೋಡುತ್ತಾಳೆ. ಆಗ ಆಕೆ ಮನಸ್ಸು ಗಂಧರ್ವತ್ತ ಆಕರ್ಷಿಸಿದ್ರೆ ಆಕೆ ಕೈಯಲ್ಲಿದ್ದ ಮಡಿಕೆ ಮಡಿಕೆ ಕರಗಿ ಹೋಗುತ್ತದೆ. ಇದನ್ನು ತನ್ನ ಜ್ಞಾನಶಕ್ತಿ ಜಮದಗ್ನಿ ತನ್ನ ಮಕ್ಕಳನ್ನು ಕರೆದು ತಾಯಿನ ಕೊಲ್ಲಲು ಹೇಳ್ತಾನೆ. ಆದ್ರೆ ಆತನ ಯಾವ ಮಕ್ಕಳು ಒಪ್ಪದೇ ಇದ್ದಾಗ ಜಮದಗ್ನಿಯ ಮಕ್ಕಳಲ್ಲಿ ಒಬ್ಬರಾದ ಪರಶುರಾಮರು ರೇಣುಕಾದೇವಿಯನ್ನ ಶಿರವನ್ನ ಕತ್ತರಿಸಾಕ್ತಾರೆ. ಮುಂದೆ ತಾಯಿಯ ಶಿರವನ್ನು ಮತ್ತೆ ತಾಯಿಗೆ ಜೀವನವನ್ನು ದಾನವಣಿಸ್ತಾರೆ. ಮುಂದೆ ಕಾರ್ತಿ ವಿರಾಜನಿಂದ ಜಮದಗ್ನಿ ಮಹರ್ಷಿಗಳಿಗೆ 21 ಬಾರಿ ಅವ್ರನ್ನ ಇರಿದು ಕೊಲ್ತಾರೆ. ಆದ್ರೆ ಈ ಸಮಯದಲ್ಲಿ ಪರಶುರಾಮರ್ ಜಮದಗ್ನಿ ಸತ್ತ ನಂತರ ಅದರ ಸೇಡನ್ನು ತೀರಿಸಿಕೊಳ್ಳಲು ಕಾರ್ತಿ ವಿರಾಜನ ಮೇಲೆ ಪರಶುರಾಮರು ಯುದ್ಧಕ್ಕೆ ಹೋಗ್ತಾರೆ. ಆ ಯುದ್ಧದ ನಂತರ ತನ್ನ ತಂದೆಯನ್ನ ಮತ್ತೆ ಬದುಕಿಸಿ ತಾಯಿಗೆ ಮಾಂಗಲ್ಯ ಭಿಕ್ಷೆ ಕೊಟ್ಟದ್ದು ಪರಶುರಾಮರು. ಹಾಗೆ ಜಮದಗ್ನಿ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರಾಗ್ತಾರೆ. ಗೌತಮ ಋಷಿಗಳು ಸಪ್ತ ಋಷಿಗಳೊಬ್ರು, ಇವರು ಒಬ್ರು. ಅಗಿರಸ ವಂಶಕ್ಕೆ ಸೇರಿದ ಗೌತಮ ಋಷಿಗಳು ಗೌತಮ ಧರ್ಮ ಸೂತ್ರವನ್ನು ಋಗ್ವೇದ ಮತ್ತು ಸಾಮವೇದ ಮಂತ್ರ ಬರೆದಿದ್ದಾರೆ. ಗೌತಮ ಮುನಿಗಳು ಬ್ರಹ್ಮದೇವನ ಮಗಳಾದ ಅಹಲ್ಯಾಳನ್ನು ವಿವಾಹವಾಗುತ್ತಾರೆ. ಬ್ರಹ್ಮನ ಸೂಕ್ತ ಸಮಯದಲ್ಲಿ ಯಾರು ಭೂಮಿಯಲ್ಲಿ ಸುತ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಟ್ಟು ಮಾಡೋದಾಗಿ ಘೋಷಿಸಿದ್ರಿಂದ ಆಗ ಎಲ್ಲಾ ಋಷಿ ಮುನಿಗಳ ಷರತ್ತನ್ನು ಗೆಲ್ಲೋ ಮುಂದಾಗ್ತಾರೆ. ಆದ್ರೆ ಗೌತಮ ಮಹರ್ಷಿಗಳು ಒಂದು ದೈವಿಕ ಹಸುವಿನ ಸುತ್ತುತ್ತಾರೆ. ಆಗ ಅವರ ಬುದ್ಧಿವಂತಿಕೆ ಹಾಗೂ ಷರತ್ತಿಗೆ ಗೆಲುವನ್ನು ನೋಡಿದ ಬ್ರಹ್ಮನು ತನ್ನ ಪುತ್ರಿ ಅಹಲ್ಯಾಳನ್ನು ಗೌತಮ ಮುನಿಗಳೇ ವಿವಾಹ ಮಾಡುತ್ತಾರೆ. ಆದ್ರೆ ಮುಂದೆ ಇಂದ್ರನು ಗೌತಮಿಯ ಮೇಲೆ ಮನಸ್ಸು ಮಾಡಿ ಗೌತಮ ಮಹರ್ಷಿಗಳಿಗೆ ಅಹಲ್ಯ ದೇವಿಯ ಮೇಲೆ ಮೋಸ ಮಾಡೋ ಸಲುವಾಗಿ ಅಹಲ್ಯನ್ನು ಹೇಗಾದ್ರೂ ಮಾಡಿ ಪಡೆದುಕೊಳ್ಬೇಕಂತ ಇದ್ರ ದೇವನು ಗೌತಮ ಮಹರ್ಷಿಗಳಿಗೆ ಮೋಸ ಮಾಡಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಇಂದ್ರನಿಗೆ ಸಹಸ್ರ ಕಣ್ಣುಗಳನ್ನ ಆಗ್ಲಿ ಅಂತ ಒಂದು ಶಾಪವನ್ನು ಕೊಟ್ಟು ಅಹಿಲ್ಯಗೆ ಕಲ್ಲಾಗಿ ಬೀಳುವಂತ ಶಾಪವನ್ನು ಕೊಡ್ತಾರೆ. ಮುಂದೆ ಭಗವಾನ್ ವಿಷ್ಣು ರಾಮನ ಅವತಾರದಲ್ಲಿ ಬಂದಾಗ ಆ ಕಲ್ಲಿಗೆ ಪಾದಸ್ಪರ್ಶವಾದಾಗ ಅಹಿಲ್ಯ ದೇವಿ ಮತ್ತೆ ಹೆಣ್ಣಿನ ರೂಪದಲ್ಲಿ ಬರ್ತಾಳೆ. ಮುಂದೆ ಗೌತಮ ಮಹರ್ಷಿಗಳನ್ನ ಮತ್ತೆ ಅವ್ರ ಜೊತೆಗೆ ಹೋಗ್ತಾರೆ. ಇದು ಗೌತಮ ಮಹರ್ಷಿಗಳ ಸಂಕ್ಷಿಪ್ತ ಮಾಹಿತಿ. ಇನ್ನು ಅತ್ರಿ ಮತ್ತು ಅನುಸೂಯ. ಅತ್ರಿ ಮಹರ್ಷಿಗಳು ಎಲ್ಲಾ ದೇವತೆಗಳ ತಂದೆ ಅಂತರೂ ಹೇಳಿದ್ರು ಪರವಾಗಿಲ್ಲ. ಯಾಕಂದ್ರೆ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿಕೊಂಡ ಅನುಸೂಯ ದೇವಿಯ ಪತಿಯೇ ಅತ್ರಿ ಮಹರ್ಷಿಗಳು. ಹಾಗೆ ಅವರ ಮಕ್ಕಳಾಗಿ ಸೋಮ ಅಂದ್ರೆ ಚಂದ್ರದೇವ, ದುರ್ವಾಸ ಮುನಿಗಳು, ದತ್ತಾತ್ರೇಯ ಇವರು ಅವ್ರ ಮಕ್ಕಳಾದ್ರೆ, ಅನುಸೂಯಳ ಪಾತಿರತ್ಯನ ಪರೀಕ್ಷೆ ಮಾಡಲು ಬಂದ ತ್ರಿಮೂರ್ತಿಗಳು ಸಹಿತ ಮಕ್ಕಳಾದ್ರೆ, ಕಬ್ಬಿನ ಕಡ್ಲೆಗಳನ್ನ ನೆನೆಸಿ ಕೊಟ್ಟು ತಮ್ಮ ಪತಿಯ ಶಕ್ತಿ ಎಷ್ಟು ಅಂತ ಅನುಸೂಯ ದೇವಿ ಅತ್ರಿ ಮಹರ್ಷಿಗಳ ಒಂದು ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸ್ಕೊಡ್ತಾರೆ. ಇದನ್ನ ಜಗತ್ತಿಗೆ ಕಲ್ಯಾಣ ಮಾಡಿದಕ್ಕಾಗಿ ಅತ್ರಿ ಮಹರ್ಷಿಗಳು ಸಹಿತ ಸಪ್ತ ಋಷಿಗಳಲ್ಲಿ ಒಬ್ರು ಅಂತ ಹೇಳ್ತೀನಿ. ಭಾರದ್ವಾಜ ಮಹರ್ಷಿಗಳು ಋಷಿಗಳ ವೈದಿಕ ಕಾಲದ ಶ್ರೇಷ್ಠ ಋಷಿಗಳಲ್ಲಿ ಒಬ್ಬರಾದರು ಮತ್ತು ಇವರು ಅಗಿರಸ ಮುನಿಗಳ ವಂಶಸ್ಥರು ಇದ್ರೆ
ಭರದ್ವಾಜ ಋಷಿಗಳು ತಂದೆ ದೇವ ಋಷಿ ಬೃಹಸ್ಪತಿ ಋಷಿ. ಭರದ್ವಾಜರು ಆಯುರ್ವೇದ ಲೇಖನ ಎಂದು ಪರಿಗಣಿಸಿದರೆ ಭರದ್ವಾಜ ಋಷಿಗಳು ದ್ರೋಣಾಚಾರ್ಯ ಹಾಗೂ ಅವರ ಆಶ್ರಮ ಇಂದಿಗೂ ಅಲಹಾಬಾದ್ನಲ್ಲಿ ನೋಡಬಹುದು. ಭರದ್ವಾಜ ಋಷಿಗಳು ವೇದಾಸ್ತ್ರವನ್ನು ಹಾಗೂ ಯುದ್ಧ ಕಲೆಗಳನ್ನು ಪ್ರವೀಣರಾಗಿದ್ದರೆಂದು ಭರದ್ವಾಜ ಋಷಿಗಳು ಪತ್ನಿ ಸುಶೀಲ ಹಾಗೂ ದೇವಪರ್ಣಿ ಎನ್ನುವ ಮಗಳು. ಗಾರ್ಗ ಎನ್ನುವ ಮಗನಿದ್ದನು. ದ್ರೋಣಾಚಾರ್ಯರು ಅಪ್ಸರ ಮತ್ತು ಭರದ್ವಾಜ ಮಗನಾಗಿದ್ದರು. ಇದು ಭಾರದ್ವಾಜರು ನೀಡಿದಂತ ವಿಶೇಷ ಕತ್ತೆ. ಮಹಾಮೇರು ಮಹರ್ಷಿ ವಶಿಷ್ಠರು. ನಾವು ರಾಮಾಯಣದಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರ ಮತ್ತು ದಶರಥನಿಗೆ ಮಾರ್ಗದರ್ಶನ ಮಾಡುವಂತ ವಶಿಷ್ಠ ಮಹರ್ಷಿಗಳನ್ನು ನಾವು ನೋಡಿದೀವಿ. ಅವರು ಸಪ್ತ ಋಷಿಗಳಲ್ಲಿ ಒಬ್ರು. ವಶಿಷ್ಠ ಮುನಿಗಳು ಮನ್ವಂತರ ಸಪ್ತ ಋಷಿಗಳು ಒಬ್ಬರು. ಅವರು ಅರುಂಧತಿಯ ಪತಿ ವಶಿಷ್ಠ ಮಹರ್ಷಿಗಳು ಬ್ರಹ್ಮನ ಮಾನಸ ಪುತ್ರರಾಗಿ ಜನಿಸಿ ಮಗ ಸೂರ್ಯವಂಶದ ಅಥವಾ ಸೌರ ರಾಜವಂಶ ರಾಜಗುರುವಾಗಿ ವಶಿಷ್ಠರು ಚುನಾನ ಜ್ಯೋತಿಷ್ಯ ಕುರಿತು ಗ್ರಂಥವನ್ನು ವಶಿಷ್ಠ ಸಂಹಿತ ಲೇಖನವನ್ನು ಋಗ್ವೇದ ಸೂತ್ರಗಳಲ್ಲಿ ವಶಿಷ್ಠರು ಬ್ರಹ್ಮ ಋಷಿ ಮತ್ತು ಆತನ ಕುಟುಂಬ ವೀಕರಿಸಲಾಗಿದೆ. ಭಗವಾನ್ ಗೋವಿಗಾಗಿ ವಶಿಷ್ಠ ಮತ್ತು ವಿಶ್ವಾಮಿತ್ರ ನಡೆದ ಯುದ್ಧದಲ್ಲಿ ನಡೆಯಿತು. ವಶಿಷ್ಠರು ರಾಜಪ್ರಭುತ್ವವನ್ನು ತಡೆಯುವ ಉಪಾಯವನ್ನು ನೀಡಿದರು. ಅವನ ಸ್ವಂತ ಕುಲವಾದ ಮೈತ್ರಾವೂರನನ್ನು ವಶಿಷ್ಠನನ್ನು ಸರಸ್ವತಿ ನದಿಯ ದಂಡೆಯಲ್ಲಿ ನೂರಾರು ಸೂತ್ರಗಳನ್ನು ರಚಿಸಿದರು. ಹೊಸ ಇತಿಹಾಸವನ್ನು ಸೃಷ್ಟಿ. ಇದು ವಶಿಷ್ಠ ಮಹರ್ಷಿಗಳ ಸಂಕ್ಷಿಪ್ತ ಮಾಹಿತಿ. ಇನ್ನು ವಿಶ್ವಕ್ಕೆ ಜ್ಞಾನ ಕೊಟ್ಟು ಗಾಯತ್ರಿ ಮಂತ್ರಗಳನ್ನ ಪ್ರತಿಯೊಬ್ಬರಿಗೆ ತಿಳಿಯಲು ಹೇಳಿಕೊಟ್ಟಂತ ಋಷಿಯೇ ವಿಶ್ವಾಮಿತ್ರರು. ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಗುರಿ ಇಟ್ಕೊಂಡ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ವಿಶ್ವಾಮಿತ್ರ ಮಹರ್ಷಿಗಳು. ಹುಟ್ಟಿದ್ದು ಕ್ಷತ್ರಿಯನಾಗಿದ್ರು ಸಹಿತ ವಶಿಷ್ಠರ ಜೊತೆಗೆ ಒಂದು ದ್ವಂದ್ವ ಯುದ್ಧದಲ್ಲಿ ತಮ್ಮ ಶಕ್ತಿಯನ್ನು ಕಳೆದುಕೊಂಡಂತ, ಎಷ್ಟೇ ಶಕ್ತಿ ಇದ್ರೂ ಸಹಿತ ಬ್ರಹ್ಮ ತಪಸ್ಸ ಶಕ್ತಿ ಮುಂದೆ ಏನು ಬೇರೆ ಯಾವ ಶಕ್ತಿ ನಡೆಯುದಿಲ್ಲ ಅಂತ ಗೊತ್ತಾದಾಗ ತನ್ನ ರಾಜ್ಯವನ್ನ ತೊರೆದು ಘೋರ ತಪಸ್ಸವನ್ನು ಮಾಡ್ತಾರೆ. ಆದ್ರೆ ಮುಂದೆ ಘೋರ ತಪಸ್ಸದ ಒಂದು ಶಕ್ತಿಯ ಫಲವಾಗಿ ತ್ರಿಶಂಕವನ್ನು ಸ್ಥಾಪನೆ ಮಾಡ್ತಾರೆ. ಅದರ ನಂತರ ಇವರ ತಪಸ್ಸನ್ನು ಹಾಳು ಮಾಡಲು ಬಂದಂತ ಮೇನಿಕೆಗೆ ಒಂದು ಮಗು ಆಗುತ್ತೆ. ಆ ಮೇನಿಕೆಯ ಮಗುವೇ ಶಕುಂತಲೆ. ಆಕೆಯ ಮಗನೇ ಭರತ. ಇವತ್ತು ನಮ್ಮ ಭೂಮಿಗೆ ಭರತ ಭೂಮಿ ಅಂತ ಹೆಸರಿಡುದು ಆತನ ಹೆಸರು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದು ವಿಶ್ವಾಮಿತ್ರರ ವಂಶಸ್ತ್ರ ಅಂತ ಹೇಳ್ತಾರೆ. ನಂತರ ತನ್ನ ತಪ್ಪನ್ನು ಅರಿತುಕೊಂಡಂತ ವಿಶ್ವಾಮಿತ್ರ ಮುಂದೆ ಘೋರ ತಪಸ್ಸನ್ನು ಮಾಡ್ತಾರೆ, ಬ್ರಹ್ಮ ಋಷಿ ಆಗ್ತಾರೆ. ಆದ್ರೆ ಇದ್ರ ಮಧ್ಯದಲ್ಲಿ ಸತ್ಯರಥವನ್ನ ಪಾಲಿಸುವಂತ ಹರಿಶ್ಚಂದ್ರನಿಗೆ ಸ್ವಲ್ಪ ಅವರ ತನ್ನ ಸತ್ಯನಿಷ್ಠೆ ಹೇಗಿದೆ ಅಂತ ಜಗತ್ತಿಗೆ ತೋರಿಸಿಕೊಡುವಲ್ಲಿ ಇವ್ರದ್ದು ವಿಶೇಷವಾದ ಪಾತ್ರ. ರಾಮಾಯಣ ಮಹಾಭಾರತಗಳಲ್ಲಿ ಸಹಿತ ವಿಶ್ವಾಮಿತ್ರರ ಒಂದು ವಿಶೇಷವಾದ ಕೊಡುಗೆ ಇದೆ. ಇದು ವಿಶ್ವಾಮಿತ್ರರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಗಾಯತ್ರಿ ಮಂತ್ರ ನಾವು ಏನ್ ಹೇಳ್ತೀವಿ ಅದನ್ನ ರಚಿಸಿದಂತ ವಿಶ್ವಾಮಿತ್ರರಿಗೆ ಇದು ವಿಶ್ವಾಮಿತ್ರರು ಇದು ಹಿಂದೂ ಸಮಾಜ ಭಾರತಕ್ಕೆ ಬಹಳ ಅಪಾರದ ಕೊಡುಗೆ ಇದೆ. ಮತ್ತು ನಾವು ಹೋಗ್ತಿರುವಂತ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬಂದರೂ ಸಹಿತ ಅದನ್ನೆಲ್ಲ ದಾಟಿ ನಾವು ಹೋಗಿ ಗುರಿಯನ್ನ ಯಶಸ್ವಿಯಾಗಿ ಗೆಲ್ಲಬೇಕು ಅನ್ನೋದು ತೋರಿಸಿಕೊಟ್ಟದ್ದು ವಿಶ್ವಾಮಿತ್ರ ಮಹರ್ಷಿಗಳು. ಇದು ಸಪ್ತ ಋಷಿಗಳಲ್ಲಿ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ನೀಡಿದ್ದೇನೆ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.